ಒಂದ್ ನಕ್ ಕೊಡಿ, ಒಂದ್ ಸ್ಮೈಲ್ ಮಾಡಿ. ಇವ್ಳು ನಿಮ್ಮ ಮೊಮ್ಮಗಳ? ಟೋಟಲ್ ಬಿಲ್ ಬಂದು ನಿಮ್ಮ ಮೊಮ್ಮಗಳ ಹೆಂಗಂಟಾರ? ಎಂತ ಮನೆಗೆ ಏನಾದ್ರು ಸಾಮಾನು ಏನ? ನಮ್ಮ ಮಟ್ಟಿಲಿ ಇವತ್ತು ಮೇವು, ರೊಟ್ಟಿ, ಚಟ್ನಿ, ತುಪ್ಪ ಹೂನ್ ಬಾಯಿಸ್ತೀವಿ. ಅದನ್ನ ಕೆಲವರು ತೊಂದರೆ ಕೊಟ್ಟಿರುವೆ, ಏನೂ ಇಲ್ಲ. ಇನ್ನು ಬಾಯಿ ಬೇಕು ಅಂತ, ಬಾಯಿ ಅಂತಂದ್ರೆ ಏನ ಚೆನ್ನಾಗಿರುವಂತ. ಯಾಕಣ್ಣ ಹಿಂಗೆ ಅನ್ಸ್ತಿದ್ಯಾ? ಆ ಕಪ್ಪೆ ಏಕಪಾತ್ರ ಅಭಿನಯ ಮಾಡ್ತಾರಲ್ಲ, ಹಂಗ ನೀನು ಮಾಡ್ತಾ ನಿಂತಿದೆ ಅಲ್ಲಣ್ಣ. ಕಪ್ಪೆ ಗೋಡ್ರ ಕಪ್ಪೆ ಇರ್ಬೇಕಲ್ಲ. ಸರಿ ಆಯ್ತು ಇರಪ್ಪ, ನಮ್ಗೆ ಅಯ್ಯೋ ಅನ್ಸ್ಬಿಡ, ನಾನು ಕಾಲೇಜ್ಗೆ ಹೋಗ್ಬೇಕು, ಟೈಮ್ ಆಯ್ತು, ಟಾಟಾ ಬಾಯ್ ಬಾಯ್. ಏನಣ್ಣ ಕೈಯಲ್ಲಿ ಬೀಡಿ ಅದು? ಏಯ್, ನಾನು ದಿನಕ್ಕ 5 ಬೀಡಿ ತಗೊಳ್ಳೋದು. 5 ಬೀಡಿ ಅಂತಂದ್ರ ಕೊಡೋದು 5 ರೂಪಾಯಿ ಕೊಟ್ರ 4 ಬೀಡಿ ಕೊಡ್ತಾರ. ಅದನ್ನೇ ನಾನು ಸೇದಿರೋದು. ಏನು ಮಾಡ್ಬೇಕು ಇವಾಗ? ನಾನು ಓಕೆ ಅಲ್ವಾ? ಗೈಸ್ ಬನ್ನಿ ಇವಾಗ ಕಾಲೇಜ್ಗೆ ಹೋಗವ. ಅಪ್ಪ ಜನ ಬಾಯ್ ಬಾಯ್. ಬಾಯ್ ಬಾಯ್. ಫೋನ್ ಮಾಡು ಅಂದ್ರೆ ನೋಡಿ. ಬಾಯ್. ಏನಣ್ಣ? ನಾನು ಜೈಪುರ್ ಕಂಡು ಬಿಟ್ಟು. ಏ ಅಣ್ಣ ಸುಮ್ಮನಿರೋಣ, ನೀನ್ ಯಾಕೆ ಜೈಪುರ ಕಂಟ? ಸುಮ್ಮನೆ ಸರತು ಅವ್ರ ಅಪ್ಪರ್ನ ಅವ್ರ ಕಾಲೇಜ್ ಹೊಂಟಿದಾರಂತ ಇಲ್ವಂತ. ಏನ ನಂಬರ್ ಕಳ್ಸಿಸ್ಕೊಂಡು ಹೋಗ್. ಸರತು ನೀನ್ ಅವತ್ ನೋಡ್ದಿಲ್ಲ, ಅವ್ರಿಗೆ ಗೊತ್ತಿಲ್ವ ನಿನ್ಗೆ ದೇವಸ್ಥಾನ? ಗೊತ್ತಿಲ್ಲ. ಅವ್ರ ಕೈ ಕೊಟ್ಬಿಟ್ಟು ಹೋಗು, ಕಾಲೇಜ್ಗೆ ಹೋಗಿದಾರಂತ ಇಲ್ವಂತ ಮಗ. ಅಲ್ಲಿ ದುಡ್ಡು ಕೊಡು. ಸರಿ ಬಂದಿನಿ ಅಂದ್ಬಿಟ್ಟು ಹುಡುಗನ್ಗೆ ಬೇಕಾದ್ರೆ ಮಾಡು, ನಂಬರ್ ಕಳಿಸ್ತಿಲ್ಲ ಅಂದ್ರೆ. ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಹೋಗ್ಬೇಕಾ? ಗೈಸ್ ವಿಷಯ ಏನು ಅಂದ್ರೆ, ತುಂಬಾ ದಿವಸದಿಂದ ಸಿಕ್ಕಾಪಟ್ಟೆ ಜನ ನನ್ನ ಸ್ಕಿನ್ ಕೇರ್ ರೂಟೀನ್ ಬಗ್ಗೆ ಕೇಳ್ತಿದ್ರಿ. ಅಂದ್ರೆ ಮಕ್ಕಕ್ಕೆ ಏನ್ ಹಾಕ್ಬೇಕು, ಯಾವ್ದು ಹಾಕಿದ್ರೆ ಬೆಸ್ಟು, ಯಾವ್ದು ನಮ್ಗೆ ಒಳ್ಳೆ ರಿಸಲ್ಟ್ಸ್ ಕೊಡ್ತಿದೆ, ಈ ತರ ಎಲ್ಲ ಸುಮಾರು ಪ್ರಶ್ನೆಗಳು ಇರ್ತಿತ್ತು. ಅದಕ್ಕೆ ಇವಾಗ ಆನ್ಸರ್ ಮಾಡೋ ಸಿಚುವೇಶನ್ ಬಂದಿದೆ. ಗೈಸ್ ನಾವು ಆಚೆ ಓಡಾಡೋದ್ರಿಂದ ಗಂಡ ಇಕ್ಲು ಈ ಡಸ್ಟ್ ಇಂದ ಈ ಪಿಂಪಲ್, ಪಿಗ್ಮೆಂಟೇಶನ್, ಮತ್ತೆ ಆಕ್ನಿ, ಪೋರ್ಸು, ಈ ತರ ಎಲ್ಲ ಸಿಕ್ಕಾಪಟ್ಟೆ ಸ್ಕಿನ್ ಪ್ರಾಬ್ಲಮ್ಸ್ ಅಂದ್ರೆ ಬತಾನೆ ಇರ್ತದೆ ಗಂಡ ಇಕ್ಲು ಅಂದ್ಮೇಲೆ. ಆಮೇಲೆ ಲೇಟ್ ನೈಟ್ ಆಗಿ ಅಂದ್ರೆ ಸಿಕ್ಕಾಪಟ್ಟೆ ಲೇಟ್ ಆಗಿ ಮಲಗೋರು, ಫೋನ್ ನೋಡ್ತಾ ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಆಗಿರ್ತದೆ. ಈ ತರ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಫೇಸ್ ಮಾಡಿರ್ತೀವಿ. ಇವಾಗ ನಾನು ಯೂಸ್ ಮಾಡೋ ಪ್ರಾಡಕ್ಟ್ಸ್ಗಳನ್ನ ನಿಮ್ ಮುಂದೆ ತೋರ್ಸಕ್ಕೆ ಅನ್ಕ ಬಂದವನೇ. ಗೈಸ್ ನಾನು ಹಂಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಆಳು ಮೂಳು ಈ ತರ ಎಲ್ಲ ಯೂಸ್ ಮಾಡ್ತಿದ್ದೆ. ಬಟ್ ಆದ್ರೆ ನನ್ನ ಫ್ರೆಂಡ್ ಶಿವು ಅಂತ ಅನ್ನೋನು ಒಂದು ಕ್ಯೂರ್ ಸ್ಕಿನ್ ಆಪ್ ನ ಸಜೆಸ್ಟ್ ಮಾಡ್ದ. ಈ ಆಪ್ ಅಲ್ಲಿ ರಿಯಲ್ ಡಾಕ್ಟರ್ಸ್ ನಿಮ್ಗೆ ಅಂದ್ರೆ ನಿಮ್ಮ ಸ್ಕಿನ್ ಅನಲೈಸ್ ಮಾಡಿ ನಿಮ್ಗೆ ಅವರು ಈ ತರ ಒಂದು ಕಿಟ್ ನ ರೆಡಿ ಮಾಡ್ಕೊಡ್ತಾರೆ. ಈ ಕ್ಯೂರ್ ಸ್ಕಿನ್ ಆಪ್ ಯಾವ ತರ ವರ್ಕ್ ಆಯ್ತದೆ ಅಂದ್ರೆ, ಸ್ಟಾರ್ಟಿಂಗ್ ಡೌನ್ಲೋಡ್ ಮಾಡಾದ್ಮೇಲೆ ನಿಮ್ಮ ನೇಮು, ಹೆಸರು, ಜೆಂಡರು, ನಿಮ್ಗೆ ಎಷ್ಟು ವರ್ಷ ಏನು ಅಂತ ಈ ತರ ಎಲ್ಲ ಕೇಳಾದ್ಮೇಲೆ ನೆಕ್ಸ್ಟ್ ನಿಮ್ಮ ಫೇಸ್ ಟು ಫ್ರಂಟ್ ಫೋಟೋನ ಕೇಳುತ್ತೆ. ಅದು ಫ್ರಂಟ್ ಫೋಟೋನ ನೀವು ಅಲ್ಲಿಗೆ ಅಪ್ಲೋಡ್ ಮಾಡಿದ್ಮೇಲೆ ನಿಮ್ಮ ಸ್ಕಿನ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದು ಅಲ್ಲೇ ಅನಲೈಸ್ ಮಾಡಿ, ಮತ್ತೆ ಸೈಡ್ ಫೋಟೋ ಈ ಕಡೆ ಎರಡು ಕೇಳಿ ಇಲ್ಲಿ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ ಅನ್ನೋದೆಲ್ಲ ಅನಲೈಸ್ ಮಾಡಿ ಆ ಡಾಕ್ಟರ್ಸೇ ನಿಮ್ಗೆ ಒಂದು ಹೊಸ ಕಿಟ್ ನ ರೆಡಿ ಮಾಡ್ಕೊಡ್ತಾರೆ. ನಿಮ್ಮ ಸ್ಕಿನ್ಗೆ ಯಾವ ತರ ಸೂಟೇಬಲ್ ಆಗಿರುತ್ತೋ ಅದೇ ತರ ಇವ್ರು ರೆಡಿ ಮಾಡ್ಕೊಡ್ತಾರೆ. ಇಲ್ಲಿ ನೋಡಿ, ನನ್ನ ಸ್ಕಿನ್ಗೆ ಸೂಟೇಬಲ್ ಆಗೋ ತರ ನನಗೆ ಒಂದು ಕಿಟ್ ಕಳ್ಸಿಕೊಟ್ಟವ್ರೆ. ಕಿಟ್ 2200 ರೂಪಾಯಿಗೆ ನೇರವಾಗಿ ನಿಮ್ಮ ಮನೆಗೆ ಡೆಲಿವರಿ ಆಯ್ತದೆ. ಅದ್ರ ಒಳಗಡೆ ಇಷ್ಟು ಪ್ರಾಡಕ್ಟ್ಸ್ ಇರ್ತವೆ. ಇದರಲ್ಲಿ ಡಾಕ್ಟರ್ ಕನ್ಸಲ್ಟೇಷನ್ ಮತ್ತೆ ಡೆಲಿವರಿನೂ ಫ್ರೀ ಆಗಿರ್ತದೆ. ಮಂತ್ಲಿ ಫಾಲೋ ಅಪ್, ಆಮೇಲೆ ಡಯಟ್ ಚಾರ್ಟ್ ಆಡ್ ಆಗಿರುತ್ತೆ. 98% ಕ್ಯೂರ್ ಸ್ಕಿನ್ ಜನರಿಗೆ ಬರೀ 3 ವಾರಗಳಲ್ಲಿ ವಿಸಿಬಲ್ ರಿಸಲ್ಟ್ ಸಿಕ್ಕೈತೆ. ಇಷ್ಟೆಲ್ಲ ಪ್ರಾಡಕ್ಟ್ಸ್ ಗಳನ್ನ ಕಳ್ಸಿಕೊಟ್ಟವ್ರೆ. ಇದು ನನ್ನ ಸ್ಕಿನ್ ಗೆ ಸೂಟಬಲ್ ಆಗೋದು. ನೀವು ಕ್ಯೂರ್ ಸ್ಕಿನ್ ಆಪ್ ನ ಇವಾಗಲೇ ಡೌನ್ಲೋಡ್ ಮಾಡಿ ನಿಮ್ಮ ಸ್ಕಿನ್ಗೆ ಯಾವ ತರ ಸೂಟಬಲ್ ಪ್ರಾಡಕ್ಟ್ಸ್ ಆಯ್ತದ ಅದನ್ನ ನೀವು ಇವಾಗಲೇ ಆರ್ಡರ್ ಮಾಡಿ ತರಿಸ್ಕೊಳ್ಳಿ. ಮತ್ತೆ ಪ್ರೈಸ್ ಕೂಡ ಅಷ್ಟೇ ಅಫೋರ್ಡಬಲ್ ಪ್ರೈಸ್ ಅಲ್ಲೇ ಇರ್ತದೆ. ಮತ್ತೆ ಕ್ಯೂರ್ ಸ್ಕಿನ್ ಆಪ್ ಲಿಂಕ್ ಏನಾದ್ರು ಬೇಕು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರ್ತೀನಿ, ಇವಾಗಲೇ ಹೋಗಿ ಚೆಕ್ ಮಾಡಿ. ಇವಾಗ ನಾನು ನಮ್ಮ ಊರು ಪಕ್ಕ ಇರೋಣ ಮಾದೇಶ್ವರನ ದೇವಸ್ಥಾನಕ್ಕೆ ಬಂದವನಿ. ಇಲ್ಲಿಗೆ ಬಂದಿದ್ದು ಏನಕ್ಕೆ ಅಂದ್ರೆ 20,000 ರೂಪಾಯಿ ಕೊಡಬೇಕು. ಕಾರ್ತ್ ಕೇತಿಸ್ತೇವೆ ನಾವು ಸೋಮವಾರದತ್ತು, ಅದಕ್ಕೆ ಇಲ್ಲಿ ಕಾಸು ಕೊಟ್ಬಿಟ್ಟು ಹಿಂಗೆ ದುಡ್ಡು ಕೊಟ್ಬಿಟ್ಟು ಹೋಗವ ಅಂತ ಬಂದೆ. ಬಾಪ ಜನ ನೀ ಕುಡಿದಿರೋರು ಡ್ರಿಂಕ್ಸ್ ಮಾಡಿರೋರು ಬರ್ಬಾರ್ದ. ಡ್ರಿಂಕ್ಸ್ ಮಾಡಿರೋರ್ಗು ಮಾದಪ್ಪ ಒಳ್ಳೇದು ಮಾಡ್ತೀನಿ ಕಣ್ಣ, ಏನಾಗಲ್ಲ ಬಣ್ಣ. ಗೈಸ್ ಅಪ್ಪ ಜನನ್ನ ದೇವಸ್ಥಾನಕ್ಕೆ ಬಿಟ್ಟಾಯ್ತು. ಬನ್ನಿ ಇವಾಗ ನಾವು ಕಾಲೇಜ್ಗೆ ಹೊಡುವ. ಗೈಸ್ ಕಾಲೇಜಿಗೆ ಬನ್ನಿ ಇವಾಗ ಕ್ಲಾಸ್ಗೆ ಹೋಗವ. ಗೈಸ್ ಕ್ಲಾಸ್ ಅಟೆಂಡ್ ಮಾಡಾಯ್ತು. ಬನ್ನಿ ಇವಾಗ ಒಳ್ಳೆ ಕೆಲಸಗಳು ಮಾಡವ.
ನಿತ್ಯ ಅವರೇ ಎಲ್ಲೋಗಿದ್ರಿ 2 ದಿನದಿಂದ? ಏನಕ್ಕೆ? ಎಂತ ಕಾಂಪಿಟೇಷನ್? ಎಂತ ಕಾಂಪಿಟೇಷನ್? ಗೆದ್ರ ಸೋತ್ರ? ಬನ್ನಿ ಇವಾಗ ಯಾರಾದ್ರೂ ನಮ್ಮ ಕಣ್ಣಿಗೆ ಬಡವರು ಈ ಥರ ಯಾರಾದ್ರೂ ಕರೆದ್ರೆ ಅಂದ್ರೆ ಅವ್ರೇನಾದ್ರೂ ಕಂಡ್ರೆ ಅವ್ರಿಗೆ ಏನಾದ್ರೂ ಸರ್ಪ್ರೈಸ್ ಆಗಿ ಏನಾದ್ರೂ ಮಾಡೋದು ಅವ್ರ ಮುಖದಲ್ಲಿ ಒಂದು ಸಣ್ಣ ನಗುತ್ತೆ ಅಲ್ವಾ? ನಮಸ್ಕಾರ. ಊಟ ಇಲ್ಲಿ ಊಟ ಕೊಡಿ ಮತ್ತೆ ಮಾಡವಾ ಕೊಡಿ. ಏನಿದು ಊಟ? ಅಯ್ಯೋ ನಿಮ್ಗೆ ಊಟ ಅಮ್ಮ? ಬನ್ನಿ ಇಬ್ರು ತಿನ್ನವಾ? ಬನ್ನಿ ಇಬ್ರು ತಿನ್ನವಾ? ಬನ್ನಿ ಬನ್ನಿ ಅಮ್ಮ ಇಬ್ರು ತಿನ್ನ ಬನ್ನಿ. ನೀರಿಲ್ವಾ? ಕೈ ತೊಳೆಯವಾ? ಬನ್ನಿ ಇಬ್ರು ತಿನ್ನವಾ? ನಮಸ್ಕಾರಪ್ಪ. ಊಟ ಮಾಡ್ರ? ಮಾಡ್ತಾ ಇದ್ದೀನಪ್ಪ. ಇವಾಗ ಏನೋ ನಿಮ್ಮ ಆಶೀರ್ವಾದ ನಮಗೆ. ನಿಮ್ಮ ಆಶೀರ್ವಾದ ನಮ್ದೇನಿರ್ಬೇಕು ಅಮ್ಮ. ಬನ್ನಿ ತಿನ್ನಿ. ನೀವು ತಿನ್ನಿ. ನಮ್ಗೆ ಊಟ ಮಾಡ್ಬೋದಲ್ವಾ? ಮನೆಯಿಂದ ತಂದಿರೋದಾ? ಸೂಪರ್ ಊಟ. ಚೆನ್ನಾಗಿರೋದೇ. ಈ ಅಂಗಡಿನ 5 ನಿಮಿಷ ಅವ್ರು ನೋಡ್ಕೊತಾ ಇರ್ತಾರೆ. ನಾನ್ ನಿಮ್ಗೆ ಒಂದ್ ಸಣ್ಣ ಟಾಸ್ಕ್, ನಂಗೆ ಹೊಟ್ಟೆ ಅಷ್ಟ ಊಟ ಅನ್ನೋ ಕೊಟ್ಟಿದ್ದೀರಲ್ಲ ನೀವು, ನಿಮ್ಗೆ ಒಂದ್ ಸಣ್ಣ ಟಾಸ್ಕ್. ನಿಮ್ಗೆ 5,000 ಕೊಡ್ತೀನಿ. ಅದನ್ನ ಒಂದು ನಿಮ್ಗೆ ಏನೇನ್ ಬೇಕು, ಮನೆಗೆ ಏನೇನು ವಸ್ತು ಎಲ್ಲ ತಗೋಬೇಕು. ಓಕೆನಾ? ಗೊತ್ತಿರ ಇವಾಗ ನನ್ ಜೊತೆ ಇವ್ರು ಇರ್ತಾರ್ಲಿ, ಇಲ್ಲೇ ಮಾಲದಲ್ಲ ಪಕ್ಕದಲ್ಲಿ ಊಟ ಬಿಡವ. ಗೊತ್ತೀರಾ? ನಂಗೆ ಕಳ್ಳ ಅಲ್ಲ. ಹೋಗವ ಇವಾಗ ಇನ್ನೊಂಚೂರು ಹಾಕಿದ್ದೀರಾ? ಇದು ಬಾಂಬು ಸಿಡಿದು ಬಿಡ್ತೀವಿ ಟಮ್ಮ ಅಂತ. ಸುಮ್ಮನೆ ಬನ್ನಿ ಬನ್ನಿ. ಇಲ್ಲಿ ಕೆಳಗಡೆ ಒಂದು ಮಾಲ್ ಕಾಣಿಸ್ತಿದಾರ, ನೀವು ಹೋಗವ. ಬನ್ನಿ ಅಮ್ಮ ಒಂಚೂರು ನಡ್ಕೊತಾರೆ. ಇವಳು ನಿಮ್ಮ ಮೊಮ್ಮಗಳ? ಸಾಕಲ್ವ? ಕೈ ಹಿಡ್ಕೊಳ್ಳ ನಡ್ಕೊಬತ್ತೀರಲ್ಲ? ಇಲ್ಲೇ ಮುಂದೆನೆ ಅದೇ, ಜಾಸ್ತಿ ದೂರನೂ ಇಲ್ಲ. ಮತ್ತೆ ಕಾರಲ್ಲೇ ಉಂಟು? ಕಾರಲ್ಲಿ ಉಂಟು. ನಡ್ಕೊಂಡೆ ಬರ್ತೀರಿ? ಅಯ್ಯೋ ಭಯ ಪಡಬೇಡಿ, ಎಲ್ಲಿಗೆ ಹೋಗ, ಇಲ್ಲಿ ನಡ್ಕೊಂಡೆ ಹೋಗವ. ಆಯ್ತಾ? ನೋಡಿ ಗೈಸ್, ನಿಮ್ಗೆ ಹುಡುಗಿ ಬೇಕಂತೆ. ಮುಖ ತೋರ್ಸಪ್ಪ ಇಷ್ಟಾರ. ನಿಮ್ ಕಾಲ್ ಚಪ್ಪಲಿ ಇಲ್ಲ ಐತೆ. ನಿನ್ಗೊಂದು ಟಾಸ್ಕ್ ಬೇಡವಾ? ಏನು ಹೇಳ, ನನ್ಗೇನು ಕೊಡಿಸ್ತೀಯ? ಏನಿಲ್ಲ. ಅದು 1 kg ಕೊಡ್ಸಿ. 1 kg ಯಾರಿಗೆ ಕೊಡ್ಸಿ? ನಿಮಗೇನು ಕೊಡ್ಸಿ? ನಂಗೆ ಬೇಡ. ನಾನು ಅದು ತಿನ್ನಲ್ಲ, ನನಗೆ ಬೇರೆದು ಕೊಡಿಸು. ಅದು ಬೇಡ ಮಚ್ಚ, ಹೀಟ್ ಅಲ್ಲ ಮಚ್ಚ. ಇದು ಮಡುಗೋ ಮಚ್ಚ, ದೊಡ್ಡದಿರೋದು ಎತ್ಕೊಳ್ಳಿಕ್ಕೆ ಎತ್ತಿಸಲ್ಲ ಇವಾಗ. ಇದೆರಡು ಇಟ್ಕೊಳ್ಳಿರ ನೋಡ್ತೀನಿ. ನಮಸ್ತೆ ಬ್ರೋ, ಚೆನ್ನಾಗಿದ್ದೀರಾ? ನೀವು ಸಕ್ಕತ್ತಾಗಿದ್ದೀರಾ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಆಯ್ತು ಸರ್. 5,000 ಕೊಟ್ರೆ ಎಷ್ಟು ದಿವಸ ಖರ್ಚು, ಎಷ್ಟು ನಿಮಿಷ ಖರ್ಚು ಮಾಡಿದ್ದೀನಿ? 5 ನಿಮಿಷ ಖರ್ಚು ಮಾಡಕ್ಕಾಯ್ತದ? ಏನು ಒಂದು ತಿಂಗಳು 2 ತಿಂಗಳು. 5,000 ಕೊಟ್ರೆ 1 ತಿಂಗಳು 2 ತಿಂಗಳು ಅಂತೆ. ಬಟ್ ಆದ್ರೆ ಅಜ್ಜಿ, ಇವಾಗ ನಿಮ್ಗೆ ಒಂದು ಸಣ್ಣ ಟಾಸ್ಕ್. ಈ 5,000ನ ಬರೀ 5 ನಿಮಿಷ ಖರ್ಚು ಮಾಡ್ಬೋದು. ಖರ್ಚು ಮಾಡ್ತೀರಾ? 5 ನಿಮಿಷ ಖರ್ಚು ಮಾಡಕ್ಕಾಯ್ತದ? ಖರ್ಚು ಮಾಡ್ಬೇಕು. ಸಾಮಾನಿಗೆ ನಿಮ್ಗೆ ಏನ್ ಸಾಮಾನು ಆಯ್ತದೆ ಎಲ್ಲ ತಗೊಳ್ಳಿ. ಓಕೆನಾ? ಬನ್ನಿ ಇವಾಗ. ಎತ್ಕೊ ಬಂದೇನಿಲ್ಲ ಮಚ್ಚ. ಗೈಸ್, ಮೊದಲನೇ ಶಾಪಿಂಗ್ ನಿತ್ಯವರ ಮಾಡ್ಬಿಟ್ಟವ್ರೆ. ಇವಾಗ ಅಜ್ಜಿ ನಿಮ್ಗೆ 5 ನಿಮಿಷ ಟೈಮ್ ಕೊಡ್ತೀನಿ. ಏನ್ ಬೇಕು ಎಲ್ಲ ತಗೋಬೇಕು. 5,000 ಖರ್ಚು ಮಾಡ್ಬೇಕು. ಓಕೆನಾ? 5 ನಿಮಿಷದಲ್ಲಿ 5,000 ಖರ್ಚು ಮಾಡ್ಬೇಕು. ಖರ್ಚು ಮಾಡಿದ್ದೀರಾ ತಾನೇ? ಕಾನ್ಫಿಡೆಂಟ್ ಇದ್ದ? ನಾವ್ ಯಾವ ಬುದ್ಧಿ ನಿಮ್ಮ ಮೊಮ್ಮಗ ಇದ್ದಂಗೆ. ಗೈಸ್ ಬನ್ನಿ, ಇವಾಗ ಟೈಮರ್ ಆನ್ ಮಾಡೋನೆ. ಅಜ್ಜಿ ಸ್ಟಾರ್ಟ್. ನಿಮ್ಮ ಟೈಮರ್ ನಿಮ್ಗೆ ಏನ್ ಬೇಕು ಇಲ್ಲ ತಗೋಬೇಕು. ಓಕೆನಾ?
ಹೌದು ಮೊಮ್ಮಕ್ಕಳಿದ್ದಾರೆ. ಎಷ್ಟೇ ಏಜು? ಮಗಳಿಗೆ ಒಂದು ಹೆಣ್ಣು ಒಂದು ಗಂಡು, ಮಗನಿಗೆ 2 ಹೆಣ್ಣು. ಸಜ್ಜಿ ಇದನ್ನ 2 ರೌಂಡ್ ಹಾಕ್ಬಿಟ್ರೆ ಸಾಕು, 5 ನಿಮಿಷ ಮುಗಿದಿರ್ತದೆ. ಬೇಕಾಯ್ತು ಮನೆಗೆ ಗೋದಿಬೇಕಾಯ್ತು. ಅವ್ರ ಮನೆಗೆ ರಾಗಿ ತಿನ್ನೋದು. ರಾಗಿ ತಿಂದ್ರೆ ಈಗ ಗೋಧಿ ತಿನ್ಬಾರ್ದಾ? ಇದು ಓಕೆನಾ? ಗೋಧಿ ಹಿಟ್ಟು 5 kg. ಅಂಕಲ್ ಯಾರು ನೀವು? ಅಂಕಲ್ ಯಾರು? ನಾನು ಅಂಕಲ್. ಹಾ, ನೀನ್ ಆಂಟಿಯಾ? ಗೈಸ್ ಅವಾಗಲೇ 4:15 ನಿಮಿಷ ಆಗದೆ, ಏನು ಶಾಪಿಂಗ್ ಮಾಡೋಕ್ಕಾಗಿಲ್ಲ, ಅದು ಆಗಲ್ಲ. ಬಟ್ ಆದ್ರೆ ಅಜ್ಜಿ ಟೈಮ್ ಮುಗ್ದೋಗದೆ, ನಿಮ್ಗೆ ಏನು ಇಲ್ಲ, ಇದು ಏನು ಕೊಡ್ಸಕ್ಕಾಗಲ್ಲ ನಾನು ನಿಮ್ಗೆ. ಪರವಾಗಿಲ್ವಾ? ಸುಮ್ಮನೆ ಕಣ್ ಬನ್ನಿ, ಎಲ್ಲ ಕೊಡ್ತೀನಿ. ಪರವಾಗಿಲ್ಲ ಅಂದ್ರೆ ನೋಡಿ ಎಂತ ದೇಶದ್ರೋಹ ಮಾಡೋದು. ನಾನು ವಾಪಸ್ ಕಾಸೆಲ್ಲ ಇಸ್ಕೊಂಡ್ಬಿಡ್ತೀನಿ, ಏನು ಕೊಡ್ಸಲ್ಲ ಆಮೇಲೆ. ಅಯ್ಯೋ ಪರವಾಗಿಲ್ಲ ಇಲ್ಲ ಬನ್ನಿ. ಇದು ಅದು ಇತ್ತಾಗ ಹೊರಗೋಗಾರೆ. ಗೈಸ್ ಅಜ್ಜಿಗೆ ಅನ್ಲಿಮಿಟೆಡ್ ಟೈಮು, ವಯಸ್ಸಾಗಿರೋದ್ರಿಂದ ಇವ್ರು ನಡೆಯೋಷ್ಟರಲ್ಲಿ 5 ನಿಮಿಷ ಮುಗಿದೈತೆ. ಎಷ್ಟಾದ್ರೂ ಟೈಮ್ ಆಗಲಿ. ಏನೇನು ಬೇಕು ಅದನ್ನು ತಗ್ದು ಹಾಕೊಳ್ಳಿ. ಇದು ಹಸಿರು ಕಾಳು, ಇದು ಹಾಕ್ನ ಅಲ್ಲಿ ಅದ್ರೊಳಗೆ ಹಾಕ್ಬಿಡಿ. ಆಮೇಲೆ ಬೇಳೆ, ಅಕ್ಕಿ 10 kg. ಮತ್ತು ನಾನೆಲ್ಲ ಯಾಕೆ ಅಡುಗೆ ಮಾಡಬೇಕು? ಮತ್ತೆ ಇನ್ಯಾರು ಮಾಡ್ತಾರೆ ಅಡುಗೆ? ನೀನೇ ತಾನೇ ಮಾಡಬೇಕಾಗಿರೋದು. ಅಜ್ಜಿ 10 kg ಅಕ್ಕಿ ಓಕೆನಾ? ಇದು ಓಕೆ. ಅಲ್ಲಿ ಏನೇನು ಬೇಕು ನಿಮ್ಗೆ ಎಲ್ಲ ತಗೊಳ್ಳಿ. ಸಾಸಿವೆ, ಪಾಯಸ ಇಷ್ಟನಾ? ಜೀರಿಗೆ, ಮೆಣಸು, ಕರಿಮೆಣಸು ಜೀರಿಗೆ ಹಾಕಿದ್ದೆ. ಕರಿಮೆಣಸು ಹಾಕ್ಬೇಕಾ? ಇದು ಲವಂಗ ಬೇಕು. ಬನ್ಸಿರವೆ ಎಷ್ಟು ಕೆಜಿ? ಅವಲಕ್ಕಿ ಬನ್ಸಿರವೆ ಎಷ್ಟು ಕೆಜಿ ಹಾಕಿ? 2 kg. ಬನ್ಸಿರವೆ 2 kg ಹಾಕದೆ. ಅವಲಕ್ಕಿ ಫ್ರೈಡ್ ರೈಸ್ ಮಸಾಲ ಬೇಕಾ? ಅಜ್ಜಿಗೆ ನೀನು ಇದು ಮಾಡಿಸ್ಬಿಡ್ತೀಯ ಬಿಡು. ನಿನ್ನೆ ಫ್ರೈಡ್ ರೈಸ್ ಮಸಾಲಕ್ಕೆ ಅಂತ ಇದು ಇರ್ಲಿ ಬಿಡಿ. ಅಜ್ಜಿ ನಿಮ್ಮ ಮನೇಲಿ ಮೊಮ್ಮಕ್ಕಳವ್ರ ಅಂತ ಅವ್ರಿಗೂ ಏನಾದ್ರು ತಿಂಡಿ ತಿನ್ನಕ್ಕೆ ಏನಾದ್ರು ತಿನ್ನೋದು ಅಳು ಮುಳು ಮನೇಲೇ ಇದ್ದಾರಾ? ಅಜ್ಜಿ ಮತ್ತೆ ಎಂತ ಮನೆಗೆ ಏನಾದ್ರು ಸಾಮಾನು ಏನೇನು ಹಾಕ್ತಾರೆ ಲೇಡೀಸ್ ಅದೇನಾದ್ರು ಗೊತ್ತಾ ನಿಮ್ಗೆ? ಏನು ಲೇಡೀಸ್ ಕೆಲಸ ಇದಾರಲ್ವಾ? ಟೀ ಪುಡಿ ಇನ್ನೇನು ಜೀವನದಲ್ಲಿ ಈಗ ನೀನು ಬಂದಿದ್ದು ನೋಡು, ನಿನಗೆ ಕರ್ಕ ಬಂದಿದ್ದಕ್ಕೆ ಸಾಕಾಯ್ತು. 5,000 ಜಾಸ್ತಿ ಕೊಡ್ತೀನಿ. ಟೀ ಸೊಪ್ಪು ಬೇಕಾ? ಕಾಫಿ ಪುಡಿ, ಟೀ ಸೊಪ್ಪು. ನನಗೂ ನಿನ್ಗಾಯ್ತು ನೋಡಿ. ಇದು ಕಟ್ ಮಾಡಿಬಿಟ್ಟು 50 ಅಲ್ಲ 50 ಅಲ್ಲ 50 ಹಾಲು ತಗೊಳ್ವಾ? ಇದನ್ನ ಕಟ್ ಮಾಡಿಬಿಟ್ಟು ಹಾಲನ್ನ ಇದೆಲ್ಲ ಹಿಂಗೆ ಮಿಕ್ಸ್ ಮಾಡುವ. ಆಯ್ತು, ನನ್ಗರ್ಧ ನಿನ್ಗರ್ಧ. ಅರ್ಧ ಅರ್ಧ. ಸರಿ. ಮತ್ತೆ ಟೀ ಪುಡಿ ರೆಡಿ ಮಚ್ಚ. ಏನಿದು? ಮೈದಾ ಪುಡಿ. ಮೈದಾ ಪುಡಿ ಅಲ್ಲ, ಮೈದಾ ಸ್ವೀಟ್. ಮೈದಾ ಪುಡಿ ಬೇಕಾ? ಮೈದಾ ಸ್ವೀಟಲ್ಲಿ ಇದು ಅಜ್ಜಿಗೆ ಟೀ ಪುಡಿ ಹುಡುಕಿ. ಟೀ ಪುಡಿ ಮತ್ತೆ ಮೇಲೈತೆ ಎತ್ಕೊಡು. ಅಲ್ಲಿ ಮೇಲ್ಗಡೆ ಮಚ್ಚ ನೀನ್ ತೋರ್ಸ್ಕೊಡಿರ್ಲ ಅಲ್ಲ ಯಾವ್ದು ಟೀ ಪುಡಿ ಮಚ್ಚ? ಅದು ಕೊಳ್ಳಿ ಮಚ್ಚ, ಅದು 2 ಸಲ ನೀನೇ ಎತ್ಕೊಡ್ಬೇಕು. ನಿಮ್ದು ಬ್ರ್ಯಾಂಡ್ ಯಾವ್ದು? ಶ್ರೀರೋಜು. ನಿಮ್ ಬ್ರ್ಯಾಂಡ್ ಟೀಯಲ್ಲಿ ಕಣ್ಣನ್ ದೇವನ ಟೀಯಲ್ಲಿ ಬ್ರ್ಯಾಂಡ್ ಯಾವ್ದು? ಸಾಕಮ್ಮನ್ ಟೀ ಪುಡಿ. ರೆಡ್ ಲೇಬಲ್ ಯಾವ್ದು? ಮಚ್ಚ ಇದು ಬ್ರೂ ಕಾಫಿ ತಗೊಳ್ಳೋ, ರೆಡ್ ಕಲರ್. ಇದು ಮಂಡೆ ಕರಿ ಮಾಡೋದು. ಮಂಡೆ ಸೈಡಾ? ಏನ್ ಬೇಕು ನಿನ್ಗೆ? ನಿಮ್ಗೆ ಒಳ್ಳೇದು ಏನ್ ಗೈಸ್ ಬನ್ನಿ ಇವಾಗ ಇದಕ್ಕೆ ಬಿಲ್ ಹಾಕ್ಸವ. ಬೇರೆ ಇನ್ನೇನಾದ್ರು ಗೈಸ್ ಆಲ್ಮೋಸ್ಟ್ ಮನೆ ಸಾಮಾನು ಏನೇನು ಇರ್ತದೆ ಅದೆಲ್ಲ ತಗೋತವ್ನಿ. ಮತ್ತೆ ಅವ್ರ ಮೊಮ್ಮಕ್ಳಿಗೂ ಸ್ವಲ್ಪ ತಿಂಡಿ ಅಳು ಮುಳೆಲ್ಲ ಇದೆ. ಗೈಸ್ ಟೋಟಲ್ ಬಿಲ್ ಬಂದು
5020 ಕರೆಕ್ಟಾಗಿ 5020 ರೂಪಾಯಿ ಆಗೈತೆ. ಎಲ್ಲ ತಗೊಂಡಾಯ್ತು. ಬನ್ನಿ ಇವಾಗ ಅಜ್ಜಿ ಹೊರಡುವ. ಖುಷಿನಾ? ಏನಜ್ಜಿ ನಿಮ್ಮ ಹೆಸರು ಹೇಳ್ಕೊಕ ತಿಂತೀನಿ, ಊಟ ಮಾಡ್ತೀನಿ, ಚೆನ್ನಾಗಿರ್ತೀನಿ ನಾನು. ನೀವು ಚೆನ್ನಾಗಿರ್ಲಿ ಅಂತ ಕೊಡ್ತಿದ್ದೀರಾ ನನ್ನ ಎಲ್ಲ ದೇವ್ರ ಇಚ್ಛೆ. ನೀವು ಯಾವಾಗ್ಲೂ ನಗ್ನಗ್ತಾ ಇರಬೇಕು. ಎಲ್ಲ ನೆಗಿತಾ ಇರ್ತೀನಪ್ಪ ನಾನು. ನೀವು ನಿಮ್ ಬಗ್ಗೆ ಒಂದು ಸ್ಟೋರಿ ಇದೆ, ನೀವು ನಂಗೆ ಅದು ಆಮೇಲೆ ಹೇಳ್ಕೊಡ್ತೀವಿ ನಿಮ್ಗೆ. ಖುಷಿನಾ ನಿಮ್ಗೆ? ಖುಷಿಯಪ್ಪ, ಸಾಕು ಕೊಡ್ಸ್ತಾರೆ, ಇಷ್ಟೇ ಸಾಕು. ನಂಗೆ ಊಟ ಕೊಡ್ಸಿದ್ರಲ್ಲ ಅಷ್ಟೇ ಸಾಕು. ನಾವ್ ಇದೇನು ಇಲ್ಲ, ನೀವು ಕೊಟ್ಟಿದ್ದು ಊಟದ ಅಷ್ಟೇ ಮುಂದೆ ಸಾಕು. ಒಂದು ಊಟದ ಮುಂದೆ ನಾನು ಊಟ ಕೊಡ್ಸಿದಾಗ ಹುಷಾರ ಕರ್ಕಮ್ಮ. ನನ್ನ ಮಗನ ನೀವೇ ಬೀಳಿಸ್ಬಿಡ್ತೀರಿ ಪಾಪ ಅವ್ರನ್ನ. ಇಲ್ಲ ಗೈಸ್, ನಮ್ಮ ಅಜ್ಜಿಗೆ ಪೂರ್ತಿ ಎಲ್ಲ ಸಾಮಾನು ಕೊಡ್ಸಾಯ್ತು. ಅಜ್ಜಿ ಖುಷಿ ಆಯ್ತಾ? ಖುಷಿ ಆಯ್ತು, ಖುಷಿ ಆಯ್ತು. ಇಷ್ಟ ಆಯ್ತಾ? ಎಲ್ಲ ಓಕೆನಾ? ನೀವು ಚೆನ್ನಾಗಿರ್ಬೇಕಪ್ಪ. ನೀವು ಚೆನ್ನಾಗಿರ್ಬೇಕು. ನಮ್ಗೆ ಅಜ್ಜಿ ಇಲ್ಲ, ನಮ್ಮ ಅಪ್ಪ ಅವ್ರ ಅಮ್ಮ ಸದೋದ್ರು. ನೀವೇ ಒಂಥರ ಅಜ್ಜಿ ಇದ್ದಂಗೆ. ಓಕೆನಾ? ನೀವು ಚೆನ್ನಾಗಿರ್ಬೇಕು. ಪ್ರೀತಿನ ಕೊಡಿಸ್ತಾ ಇದ್ದೀರಿ. ನಮ್ಮ ಅಜ್ಜಿ ಚೆನ್ನಾಗಿರ್ಲಿ, ಊಟ ಮಾಡ್ಲಿ, ತಿನ್ಲಿ, ಚೆನ್ನಾಗಿರ್ಲಿ ಅಂತ ಕೊಡಿಸ್ತಾ ಇದ್ದೀರಾ. ಎಲ್ಲ ನಿಮ್ಮ ಆಶೀರ್ವಾದ. ನಮ್ಮ ಗೈಸ್ ಒಂದ್ಸತಿ ಏನಾಗಿತ್ತು ಅಂದ್ರೆ, ನಾನು ಸುಮ್ಮನೆ ಹಂಗೆ ಬಂದಿದ್ದೆ. ಅಜ್ಜಿ ನಂಗೆ ಹೊಟ್ಟೆ ಹಸಿದೆ, ನನ್ನ ಕಾಸಿಲ್ಲ ಅಂತ ಅಂದಾಗ ಇವ್ರು ನಂಗೆ ಕಿತ್ಲೇನ್ ಕೊಟ್ಟಿದ್ರು. ಅದು ಇನ್ನೂ ನೆನಪದೆ. ಅದಾದ್ಮೇಲೆ ನಾನೇನೋ ಇವ್ರಿಗೆ 400 ರೂಪಾಯಿ 300 ರೂಪಾಯಿ ಏನೋ ಕೊಟ್ಬಿಟ್ಟು ಬಂದಿದ್ದೆ. ಅದೇ ಅಜ್ಜಿ ಇವರು ಇವಾಗ ಇಷ್ಟೆಲ್ಲ ಕೊಡ್ಸಿ 1 ವರ್ಷದಿಂದ ಅಷ್ಟೇ. ಅವಾಗ ನಾನು ಇನ್ನೂ ಬೆಳೆಯೋ ಸ್ಟೇಜು. ಇವ್ರ ಆಶೀರ್ವಾದದಿಂದ, ಇವ್ರು ಅವತ್ತು ಹಂಗೆ ಮಾಡಿದ್ರಿಂದ ನಾನು ಹುಡ್ಕ ಬಂದೆ. ಇವ್ರು ಸಿಗ್ಲಿ ಅನ್ಕೊಂಡೆ ಬಂದೆ. ಕೊನೆಗೆ ಇವರೇ ಸಿಕ್ಬಿಟ್ರು. ಸಿಕ್ಕಾಪಟ್ಟೆ ಖುಷಿ ಆಯ್ತಾ? ಅಜ್ಜಿ ಇದನ್ನೆಲ್ಲ ಹೆಂಗ್ ತಗೋಯ್ತೀರಿ ನೀವು ಮನೆಗೆ? ನಿಮ್ ಮೊಮ್ಮಗ ಯಾರು ಬರ್ತಾರಾ? ಇಲ್ಲ ನಾನೇ ಹಾಕೊಟ್ಬಿಟ್ಟೆ ಕರ. ಬನ್ನಿ ಬೇಕಾದ್ರೆ ನೀವು ಕರಲ್ಲಿ ನಿಮ್ಮ ಮಟ್ಟಿಗೆ ಉಟ್ಕೊಳ್ತೀನಿ. ಅವರು ಹಣ್ಣಿನ ವ್ಯಾಪಾರ ಇಲ್ಲೇ ಮಾಡಿದ್ಯಾ? ಸರಿ. 1 ತಿಂಗಳ ಗಂಟೆ ಬರ್ತದಲ್ವಾ ಈ ದಿನಸಿ ಎಲ್ಲ? ಗೈಸ್ ಇವರು 5,000ನ 1 ತಿಂಗಳು 2 ತಿಂಗಳು ಖರ್ಚು ಮಾಡ್ತೀನಿ ಅಂತಂದ್ರು. ಬಟ್ ನಾವು ನೋಡಿ ಹಿಂಗ್ ಮಾಲೆ ಗೀಲಿಗೆ ಬಂದ್ರೆ 5-5 ನಿಮಿಷ ಖರ್ಚು ಮಾಡ್ಬಿಡ್ತೀವಿ. ಬಟ್ ಇವ್ರಿಗೆ ಇದೆಲ್ಲ ಕೊಡ್ಸಿದ್ದು. ಒಂದ್ ನಕ್ಬಿಡಿ, ಒಂದ್ ಸ್ಮೈಲ್ ಮಾಡಿ. ಈ ನಗುಗೋಸ್ಕರ ಆದ್ರೂ ಇದೆಲ್ಲ ಮಾಡಿದ್ರು ಒಂದು ಸಾರ್ಥಕತೆ ಸಿಗ್ತದೆ. ಬನ್ನಿ ಇವಾಗ ಆಟೋದಲ್ಲಿ ಏರ್ಕೊಂಡಾಯ್ತು. ಅಜ್ಜಿಗೆ ಇದೆಲ್ಲ ಡ್ರಾಪ್ ಮಾಡ್ಬಿಟ್ಟು ಹೋಗುವ. ಅಜ್ಜಿ ಮತ್ತೆ ಮನೇಲಿ ಎಲ್ಲರೂ ಹೆಂಗಿದ್ದಾರೆ? ಎಲ್ಲ ಚೆನ್ನಾಗಿದಾರವ. ನಮ್ಮ ಕೈಲಿ ಆದಷ್ಟು ಊಟ ಮಾಡ್ತೀನಿ. ಅಲ್ಲ ಈ ವಯಸ್ಸಲ್ಲೂ ನೀವು ಹಿಂಗೆ ಹಣ್ಣುಗಳು ಮಾರ್ಕೊಂಡೇ ಇದ್ದೀರಲ್ಲ ಅಜ್ಜಿ? ಮಗಳು ಎಲ್ಲ ಕೊಡ್ತಾರ ಊಟ. ನನಗೆ ಊಟ ಮಾಡ್ತೀನಿ. ಎಷ್ಟು ವರ್ಷದಿಂದ ವ್ಯಾಪಾರ ಮಾಡ್ತಾ ಇದ್ದೀರಿ? ವ್ಯಾಪಾರಕ್ಕೆ ಬಂದು 40 ವರ್ಷ ಆಯ್ತು. 40 ವರ್ಷ? ಇನ್ನು ಎಷ್ಟು ವರ್ಷ ವ್ಯಾಪಾರ ಮಾಡಿದಿರಿ? ಏನೋ ದೇವ್ರು ನನ್ಗೆ 8 ವರ್ಷ ಗಂಟ ಮಡಗಿದ್ದಾರೆ. ನಿಮ್ಮ ಆಶೀರ್ವಾದದಿಂದ ಕಾಲು ಕೈ ಶಕ್ತಿ ನೀವು ಚೆನ್ನಾಗಿರುವಂತ ಕೊಡ್ಸಿಲ್ಲ, ಚೆನ್ನಾಗಿರುವಂತ ಕೊಡ್ಸಿಲ್ಲ ನೀವು. ಎಲ್ಲ ನೋಡೋಣ. ಹಾಯ್ ಸರ್. ಒಟ್ಟಿಗೆ ಮನೇಲಿ ಗೊಬ್ಬರ ಕೊಡೋದು ಇಲ್ಲ, ನನ್ನ ಮನೇಲಿ ಗೊಬ್ಬರ ಊಟ ಕೊಡೋದು ಇಲ್ಲ, ಬೇಗ ಬೆಳೀಲಿ ಅಂತ ಗೊಬ್ಬರ ಕೊಡೋದು. ಇವಳು ಕೊಟ್ಟಿಲ್ದೇ ಇರೋದಕ್ಕೆ ಇವಳು ಹಿಂಗಾಗಿರೋದು. ನಿಜವಾಗ್ಲೂ ಕೊಟ್ಟೆ ಹಿಂಗಿದ್ಯಾ? ಕೊಟ್ಬಿಡ್ತಿದ್ರೆ ನೀನ್ ಹಿಂಗಿರ್ತಿದ್ದೆ. ಕ್ಯೂಟ್ ಆಗಿರ್ತಿದೆ. ಕೊನೆಗೂ ಅಜ್ಜಿ ಹಣ್ಣಿನ ಅಂಗಡಿ ಹತ್ರನೇ ಬಂತು. ಅಜ್ಜಿ ಏನಾದ್ರು ನಂಗೆ ತಿನ್ನ ಕೊಟ್ಟಿರಾ ಹಣ್ಣು ಪಣ್ಣು? ನೀವೇ ನಿಮ್ ಕೈಯಾರ ಕೊಟ್ಬಿಡಿ. ಇವ್ರು ನಿಮ್ ತಂಗನಾ? ತಂಗ ಅಮ್ಮ ಚೆನ್ನಾಗಿದ್ದೀರಾ? ಮನೆಗೆ ಸಾಮಾನುಗಳೆಲ್ಲ? ಅಯ್ಯೋ ಅಜ್ಜಿ 3 ಜನಕ್ಕೂ ನಂಗೆ ಕೊಟ್ಬಿಡಿ ಸಾಕು. ನಂಗೂ ಚೆನ್ನಾಗಿರೋದು ಕೊಡಿ. ಇವ್ನಿಗೊಂದು ಕೊಟ್ಬಿಡಿ. ಅದು ಅವ್ರು ಹೊಂಟೋದ್ರು. ಇಲ್ಲ ಇಲ್ಲ ಬೇಡ ಅವ ಚೆನ್ನಾಗಿದ್ರ. ಓಕೆ ಅಲ್ವಾ? ಬರೋದ ನಾವು ಸಂತೋಷ ಅಲ್ಲ ನಿಮ್ಗೆ? ನಿಮ್ಮ ಮೊಮ್ಮಗಳು ಹೆಂಗಂಟಾರ? ಮೊಮ್ಮಗಳು ನಾನು ಸರಿ ಅಜ್ಜಿ. ಓಕೆ ಇವಾಗ ಊಟಕ್ಕೆ ಅನ್ಕ ಬಂದಿದ್ದು. ಮಗ ಬಾಯ್ ಬಾಯ್ ಬಾಯ್. ಗೈಸ್ ನಮ್ಮ ಮನೆ ಬತ್ತು. ನಮ್ಗೆ ಯಾನವೀನ ಬಂದ್ಲು. ಕಂದ ಕಂದ ಕಂದಮ್ಮ ನನ್ನ ಮುದ್ಲು ಸಣ್ಣ ಬೇಕಾ?
ಅದಕ್ಕೆ ಒಂದು ಕಿಸಿ ಕೊಡು ಬಾ, ಕಿಸಿ ಕೊಡು, ಎಗ್ರು ಬಿಟ್ಟು ಕೊಡು, ಎಗ್ರು ಎಗ್ರು ಮುತ್ಕೊರ್ಬೇಕು, ಮುತ್ಕೊರು. ಇವತ್ತು ನಿಮ್ಮ ಅಮ್ಮನ ಕೇಕ್ ತಂದವನಿ ಕಣೆ ಬರ್ತಡೆಗೆ. ಏನ ಕೇಕ್ ಬೇಕಾ ನಿಂಗೂ? ಕುಣಿತಿದ್ಯಾ? ಏನ ಚಿನ್ನ ಮುತ್ಕೊರಕ್ಕೆ? ಮುತ್ತು ಕೊಟ್ಟಾಳಂತೆ ನಮ್ಗೆ. ಬಪ್ಪ ಆಯ್ತು ಕೊಡು ಕೊಡು ಮುತ್ತು. ಅಯ್ಯ ದಪ್ತಲೆ ಮುಸ್ಕ ಕೂತ್ಕೊಳ್ಳೆ. ಅಯ್ಯೋ ನಿನ್ ದಪ್ತಲೆ, ನಮ್ ದಪ್ತಲೆ ಹೋಯ್ತಾ ಇದ್ ಮೇಕೆ. ಗೈಸ್ ಬನ್ನಿ ಇವಾಗ ಊಟ ಮಾಡಕ್ ಹೋಗೋ. ಬನ್ನಿ ಇವಾಗ ಊಟ ಮಾಡ್ಕೊಬರವ ಗೈಸ್. ಇವತ್ತು ಅಜ್ಜಿ ಮಕ್ಕಳಲ್ಲಿ ನಗು ತೋರಿಸಿ ಸಿಕ್ಕಾಪಟ್ಟೆ ಖುಷಿ ಆಯ್ತು ನಂಗಂತೂ. ಏನೋ ಒಂಥರ ನಾವು ಎಷ್ಟೇ ಯಾವುದೇ ಕಾರು ಏನೇ ತಗೊಂಡು ಏನೇ ಮಾಡಲಿ ಅದು ಖುಷಿ ಕೊಡೋದಕ್ಕೂ ಈ ಥರ ಮಾಡಿದಾಗ ಅವ್ರ ಮುಖದಲ್ಲಿ ಖುಷಿ ತರಿಸೋದಕ್ಕೂ ಅದು ಬೇರೆನೇ ಅನ್ಕೊಳ್ಳಿ. ಸುಮಾರು ಜನ 50,000ನ ಬಡವರು ಕೊಡಿ ಅನಾಥಾಶ್ರಮಗಳಿಗೆ ಹೆಲ್ಪ್ ಮಾಡಿ ಈ ಥರ ಯೂಸ್ ಮಾಡಿ ಗಿವ್ ಅವೇ ಕೊಡೋದಕ್ಕಿಂತ ಇದು ಬೆಟರು. ನಮ್ಮ ಅಪ್ಪನೂ ಅದೇ ಹೇಳ್ತಿದ್ದು, ಹಿಂಗೆ ಕೊಡೋದಕ್ಕಿಂತ ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಪ್ಪ. ಎಷ್ಟೋ ಮಕ್ಳುಗಳಿಗೆ ಊಟ ಇರಲ್ಲ, ಒಂದೇನಿರಲ್ಲ ಅಂತಂತಿತ್ತು. ನಾನಿವಾಗ ಇವ್ರಿಗೆ ಹೆಲ್ಪ್ ಮಾಡಿದ್ದು 50,000ದಲ್ಲಿ 10,000 ಇಬ್ರಿಗೇನೋ ಗಿವ್ ಅವೇ ಕೊಟ್ಟಿದ್ದೆ. ಮತ್ತು ಆಮೇಲೆ ಗಿವ್ ಅವೇ ಪರವಾಗಿಲ್ಲ, ಫಾಲೋವರ್ಸ್ ಆಗಿಲ್ಲ ಅಂದ್ರೆ ಪರವಾಗಿಲ್ಲ. ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅನಿಸ್ತು. ಅನಾಥಾಶ್ರಮಕ್ಕೆ ಅದು ನೆಕ್ಸ್ಟ್ ಖಂಡಿತ ಮುಂದೆ ಅದೇ ಪ್ಲ್ಯಾನಲ್ಲಿರೋ ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡಬೇಕು ಅನ್ನೋದು. ಮತ್ತು ಇವತ್ತು ಯಾವ್ದಾದ್ರು ಒಬ್ರಿಗೆ ರೋಡ್ ಸೈಡಲ್ಲಿ ಏನಾದರೂ ಕಷ್ಟಪಟ್ಟು ಮಾಡ್ತಿರ್ತಾರಲ್ಲ, ಇಂಥವ್ರಿಗೆ ಏನಾದರೂ ಸಹಾಯ ಆಗಲಿ ಅಂತ ಅನ್ಕೊಂಡು ಹೋದೆ. ಬಟ್ ಕೊನೆಗೆ ನಾನು ಮುಂಚೆ ಹೆಲ್ಪ್ ಮಾಡಿದ್ದಜ್ಜಿ ಅವರೇ ಸಿಕ್ಕಿದ್ರು. ಖುಷಿ ಆಯಿತು. ನೆಕ್ಸ್ಟು ಅನಾಥಾಶ್ರಮಕ್ಕೆ ಹೆಲ್ಪ್ ಮಾಡ್ತೀನಿ. ಗಿವ್ ಅವೇ ಸ್ವಲ್ಪ ಮಾಡಿ ಗಿವ್ ಅವೇ ಒಂದು 20-30 ಸಾವಿರ ಮತ್ತೆ ತಿರ್ಗಿ ಗಿವ್ ಅವೇ ನೋಡವ. ಗಿವ್ ಅವೇನು ಫಾಲೋ ಮಾಡಿರೋ ಸಪೋರ್ಟ್ ಮಾಡಿರೋರ್ಗೂ ಗಿವ್ ಅವೇ ಕೊಡಬೇಕು ಅಂತ ಅದೊಂದು ಆಸೆ. ಅದನ್ನು ಮಾಡೋದ ಎರಡು ಒಟ್ಟೊಟ್ಟಿಗೆ ಮಾಡೋದ. ಬನ್ನಿ ಇವಾಗ ಊಟ ಮಾಡೋಕೋಗ. ಮತ್ತೆ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ನನಗೆ. ವಿಡಿಯೋ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗಿರಲಿ. ಜಾಸ್ತಿ ಬಾಯ್ ಬಾ.